ನಮಸ್ತೆ ಮಾತೃಭೂಮಿ. ತಿನ್ನಿ ಅಗಸಿ, ಕೊಲೆಸ್ಟ್ರಾಲ್ ಕರಗಿಸಿ. ಅಗಸಿ ಬೀಜ ಹೃದಯ ರಕ್ಷಕ ಆಗಿದ್ದು ಹೇಗೆ ಗೊತ್ತಾ? ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಅಗಸಿ ಬೀಜ ತಿಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುವುದಿಲ್ಲವೇ? ಅಗಸಿಯನ್ನು ಹೇಗೆ ತಗೋಬೇಕು, ಯಾರೆಲ್ಲ ತಗೋಬೇಕು ಎಂಬ ಪ್ರಶ್ನೆಗಳಿಗೆ ಉತ್ತರ ಈ ಸಂಚಿಕೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಮಾಯ ಮಾಡುತ್ತೆ ಅಗಸಿ. ಹೌದು, ಕೆಟ್ಟ ಕೊಲೆಸ್ಟ್ರಾಲ್ LDL ಕಡಿಮೆ ಮಾಡಲು, ಒಳ್ಳೆಯ ಕೊಲೆಸ್ಟ್ರಾಲ್ HDL ಬೆಂಬಲಿಸಲು, ಹೃದಯದ ಆರೋಗ್ಯವನ್ನು ಕಾಪಾಡಲು ಬಹಳ ಸಹಾಯಕ ಎಂದು ಅನೇಕ ಅಧ್ಯಯನಗಳು ಇಂದು ಸೂಚಿಸುತ್ತಿವೆ. ಇನ್ನು ಇದರ ಬಾಟನಿಕಲ್ ನೇಮ್ ಲಿನಮ್ ಉಸಿಟಾಟಿಸಿಯಂ ಆಗಿದ್ದು ಲಿನಿಯೇಸಿಯೆ ಫ್ಯಾಮಿಲಿಗೆ ಇದು ಸೇರಿದೆ. ಅಗಸಿ ಬೀಜವನ್ನು ಸಾವಿರಾರು ವರ್ಷಗಳಿಂದ ಆಹಾರ ಮತ್ತು ಔಷಧಿಯಾಗಿ ಬಳಸಲಾಗುತ್ತಿದೆ. ಪುರಾತನ ಈಜಿಪ್ಟ್, ಗ್ರೀಸ್ ಮತ್ತು ಭಾರತದಲ್ಲಿ ಇದರ ಬಳಕೆ ಇದ್ದದ್ದು ದಾಖಲಾಗಿದೆ. ಆಯುರ್ವೇದದಲ್ಲಿ ಇದನ್ನು ಅತಸಿ ಎಂದು ಕರೆಯುತ್ತಾರೆ. ಚರಕ ಸಂಹಿತೆ ಮತ್ತು ಭಾವ ಪ್ರಕಾಶಾದಿ ಗ್ರಂಥಗಳಲ್ಲಿ ಅತಸಿಯ ಉಲ್ಲೇಖ ನಮಗೆ ಸಿಗುತ್ತದೆ. ಆಯುರ್ವೇದದ ಪ್ರಕಾರ ಇದರ ಗುಣ ಧರ್ಮಗಳನ್ನು ನೋಡುವುದಾದರೆ ಇದರ ರಸ ಅಂದರೆ ರುಚಿ ಮಧುರ ಮತ್ತು ತಿಕ್ತವಾಗಿದೆ. ವಿಶೇಷವೆಂದರೆ ಸಿಹಿ ಮತ್ತು ಕಹಿ ಎರಡೂ ರುಚಿಯನ್ನು ಅತಸಿ ಹೊಂದಿದೆ. ಇನ್ನು ಗುಣ ಗುರು ಸ್ನಿಗ್ಧ, ವೀರ್ಯ ಉಷ್ಣವೀರ್ಯ, ವಿಪಾಕ ಮಧುರ ವಿಪಾಕವಾಗಿದ್ದು ವಾತ ಶಮನ ಹಾಗೂ ಕಫ ನಿಯಂತ್ರಣವನ್ನು ಮಾಡುತ್ತದೆ. ಇನ್ನು ಅತಿಯಾಗಿ ತೆಗೆದುಕೊಂಡರೆ ಪಿತ್ತ ಹೆಚ್ಚಾಗುವ ಸಾಧ್ಯತೆ ಖಂಡಿತ ಇದೆ. ಆಯುರ್ವೇದ ಗ್ರಂಥಗಳಲ್ಲಿವೆ ಪ್ರಯೋಜನಗಳ ಲಿಸ್ಟ್. ದೇಹಕ್ಕೆ ಸ್ನಿಗ್ಧತೆ ನೀಡುತ್ತದೆ, ಧಾತುಗಳನ್ನು ಪೋಷಿಸುತ್ತದೆ, ಹೃದಯಕ್ಕೆ ಬಲ ನೀಡಿ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ, ಕಣ್ಣುಗಳ ಆರೋಗ್ಯಕ್ಕೆ ಉತ್ತಮ, ಸಿರ ಮತ್ತು ಧಮನಿ ವಿಕಾರಗಳಿಗೆ ಇದು ರಾಮಬಾಣ. ಆಧುನಿಕ ವಿಜ್ಞಾನದಲ್ಲೂ ವಿವರಿಸಲಾಗಿದೆ ಅಗಸಿಯ ತಾಕತ್ತು. ಹೌದು ವೀಕ್ಷಕರೇ, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಫೈಬರ್, ಪ್ರೋಟೀನ್, ಮ್ಯಾಗ್ನೀಷಿಯಂ, ಲಿಗ್ನಾನ್ಗಳಂತಹ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಗಳನ್ನು ಹೇರಳವಾಗಿ ಅತಸಿ ಹೊಂದಿದ್ದು LDL ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದು, ಟ್ರೈಗ್ಲಿಸರೈಡ್ಸ್ ಗಳನ್ನು ಇಳಿಸುವುದು, ಬ್ಲಡ್ ಪ್ರೆಷರ್ ಅನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವುದು, ವ್ಯಾಸ್ಕ್ಯುಲಾರ್ ಸ್ಟಿಫ್ನೆಸ್ ಕಡಿಮೆ ಆದ, ಹಾರ್ಟ್ ಡಿಸೀಸ್ ರಿಸ್ಕ್ ಕಡಿಮೆಯಾಗುವ ಸಾಧ್ಯತೆ ರಿಸರ್ಚ್ ಅಧ್ಯಯನಗಳಲ್ಲಿ ಕಂಡು ಬಂದಿದೆ. ಕೆಲವು ಮೆಟಾ ಅನಾಲಿಸಿಸ್ ಅಧ್ಯಯನಗಳಲ್ಲಿ ಫ್ಲಾಕ್ಸ್ ಸೀಡ್ ಸೇವನೆಯಿಂದ ಟೋಟಲ್ ಕೊಲೆಸ್ಟ್ರಾಲ್ ಮತ್ತು LDL ನಲ್ಲಿ ಸ್ಟ್ಯಾಟಿಸ್ಟಿಕಲಿ ತುಂಬಾ ಇಳಿಕೆ ಕಂಡಿದೆ. ಒಟ್ಟಾರೆಯಾಗಿ ಹೃದಯದ ಆರೋಗ್ಯ, ಫೈಬರ್ ಹೆಚ್ಚಿರುವುದರಿಂದ ಮಲಬದ್ಧತೆಯ ನಿವಾರಣೆ, ಶುಗರ್ ಸ್ಪೈಕ್ಸ್ ನಿಧಾನಗೊಳಿಸಲು ಸಹಾಯ, ತೂಕ ನಿಯಂತ್ರಣ, ಆಂಟಿ ಇನ್ಫ್ಲಮೇಟರಿ ಗುಣಗಳನ್ನು ಹೊಂದಿದ್ದು ಆಟೋ ಇಮ್ಯೂನ್ ವ್ಯಾಧಿಗಳಲ್ಲೂ ಇದು ಸಹಾಯಕ. ಹೇಗೆ ಬಳಸಬೇಕು ಅಗಸಿಯನ್ನ? ಸರಿಯಾದ ವಿಧಾನ ಯಾವುದು? ಅಗಸಿಯನ್ನು ಸ್ವಲ್ಪ ಹುರಿದು ಪುಡಿ ಮಾಡಿ ಬಳಸುವುದು ಉತ್ತಮ. ಹೋಲ್ ಸೀಡ್ಸ್ ಗಳಿಗಿಂತ ಪೌಡರ್ಡ್ ಫಾರ್ಮ್ ಅಬ್ಸಾರ್ಪ್ಷನ್ಗೆ ಸಹಕಾರಿಯಾಗಿದೆ. ಇನ್ನು ಪ್ರಮಾಣದ ಕಡೆಗೆ ನೋಡುವುದಾದರೆ ದಿನಕ್ಕೆ ಅರ್ಧದಿಂದ 1 ಚಮಚ ಬಳಸಬಹುದು. ಬಳಸುವ ವಿಧಾನ: ಬಿಸಿ ನೀರಿನಲ್ಲಿ ಚಟ್ನಿ ಪುಡಿಯಂತೆ ಮೊಸರು, ಪಲ್ಯ, ಸಾಂಬಾರ್ಗಳಲ್ಲಿ ಬೆರೆಸಿ ರೊಟ್ಟಿ ಹಿಟ್ಟಿನಲ್ಲಿ, ಹೀಗೆ ಅನುಕೂಲಕ್ಕೆ ತಕ್ಕಂತೆ ಅಗಸಿಯನ್ನು ಬಳಸಬಹುದು. ನಾವು ತಿನ್ನುವ ಆಹಾರದಲ್ಲಿಯೇ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡಾಗ ಆರೋಗ್ಯದಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಎಂದಾದರೆ ಖಂಡಿತವಾಗಿಯೂ ಇಂಥ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವುದು ಈ ಕ್ಷಣದ ಅನಿವಾರ್ಯತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬಂತೆ ರೋಗವು ಬರುವುದಕ್ಕಿಂತ ಮುಂಚೆಯೇ ಅದನ್ನು ತಡೆಯಲು ಚಿಕ್ಕ ಚಿಕ್ಕ ಪ್ರಯತ್ನಗಳ ಆಸರೆ ಖಂಡಿತ ಇಂದಿನ ಪೀಳಿಗೆಯ ಅವಶ್ಯಕತೆಯಾಗಿದೆ. ನಮ್ಮ ಜೀವನ ಶೈಲಿಯೇ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದೇವರು ನೀಡಿರುವ ಅತ್ಯುತ್ತಮ ದಾರಿಯಾಗಿದ್ದು ಅದರಲ್ಲಿ ಹೇಗೆ ನಡೆಯುತ್ತೀವಿ ಎಂಬುದು ನಮಗಳಿಗೆ ಬಿಟ್ಟದ್ದು. ಇದಾಗಿತ್ತು ಮಿತ್ರರೇ ಅತಸಿಯ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.